A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಇಂದು ಮಂಡ್ಯ ನಗರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತು ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಮತ್ತು ಕುವೆಂಪು ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ HR ಅರವಿಂದ್ ಅವರು ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಣ್ಯರೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿ, ಕವಿಗಳು, ಸಾಹಿತಿಗಳು ಕುವೆಂಪು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಭಿನಂದಿತರನ್ನ ಅಭಿನಂದಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್, ಕುವೆಂಪುರವರು ಮಾನವತಾವಾದಿಯಾಗಿದ್ದು 12ನೇ ಶತಮಾನದ ಬಸವಣ್ಣನವರ ಅನೇಕ ವಚನಗಳನ್ನು ಅವರ ಸಾಹಿತ್ಯದಲ್ಲಿ ಹೇಳುವ ಮುಖಾಂತರ ಜನಸಾಮಾನ್ಯರಿಗೆ ಆತ್ಮಸ್ಥೈರ್ಯ, ಸಮಾನತೆ ಸಾರಿದ ಮಹಾಪುರುಷರು ಎಂದರು. ಡಾಕ್ಟರ್ HC ಆನಂದ್ರವರು ಮಾತನಾಡಿ, ಪ್ರತಿಯೊಬ್ಬರೂ ಕುವೆಂಪುರವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ GV ನಾಗರಾಜು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ R ಗಾಯತ್ರಿ, ಡಾಕ್ಟರ್ ವಿನಯ್, HV ರಮೇಶ್, LC ಚಂದ್ರು, ಸಿ ಬಳ್ಳಿ ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಅಧ್ಯಕ್ಷ ಪೋತರ್ ಮಹಾದೇವ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಲಿಂಗಾಯತ ಹಾಸ್ಟೆಲ್ ಹಿರಿಯ ಟ್ರಸ್ಟಿ ಮಲ್ಲಿಕಾರ್ಜುನಯ್ಯ ಮಾತನಾಡಿ, ಪ್ರತಿಯೊಬ್ಬರೂ ಸಂಘಜೀವಿಗಳಾಗಿ ಸಮಾಜಕ್ಕೆ ಶ್ರಮಿಸುವ ಮುಖಾಂತರ ಸದೃಢ ಸಮಾಜ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹುಲಿಕೇರಿ ನಂಜಪ್ಪ, ಬೇಬಿ ಸಂಪತ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಹಿಂಗೆ ಇದಾದಾಗ ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕರೆದಯ್ಯ ಶರಣು ಬೆಳಕ, ನೀಡಯ್ಯ ಬಾಡಿಲ್ಲ ಬೆಳಗುವ ಬೆಳಕ, ಒಪ್ಪುವ ವಿಘ್ನೇಶ್ವರ ನಿನಗೆ 21. ಸ್ವಾಮಿಯವರಿಗೆ ಧನ್ಯವಾದಗಳು. ಸುಂದರವಾಗಿ ನಿಮ್ಮೆಲ್ಲರನ್ನ ಕುರಿತು ಪ್ರಾಸ್ತಾವಿಕ ನುಡಿ ಮತ್ತು ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿಸೇಕ್ ಅವರ ಪುರಸ್ಕಾರಗಳನ್ನು ಗುರುತಿಸಿ ಪ್ರತಿಯೊಬ್ಬರಿಗೂ ಪುರಸ್ಕಾರ ನೀಡುವಂತಹ ನಿಮ್ಮೆಲ್ಲರಿಗೂ ಮಹಾದೇವ್ ಅವರು ಪ್ರಾಸ್ತಾವಿಕ ನುಡಿ ಮತ್ತೆ ನಿಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ. ವರ್ಷಗಳಿಗೂ ಹೆಚ್ಚು ಕಾಲದಿಂದ ಕುವೆಂಪು ಜನ್ಮ ದಿನಾಚರಣೆಯನ್ನ ನಮ್ಮ ಸೇವಾ ಕಿರಣ ವೃದ್ಧಾಶ್ರಮ ಆಗ್ಬೋದು, ಹಾಗೆ ಮಂಡ್ಯ ನಗರ ಹಾಗೂ ಮಂಡ್ಯ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಏನು ರಾಷ್ಟ್ರಕವಿಗಳಾದಂತಹ ಮಹಾಪುರುಷರಾಗಿದ್ದ ಮಾನವತಾವಾದಿಯಾದಂತಹ ಕುವೆಂಪುರವರ ದಿನಾಚರಣೆಯನ್ನ ಆಚರಣೆ ಮಾಡುವ ಮುಖಾಂತರ ವಯೋವೃದ್ಧರಿಗೆ ಸಿಹಿ ಮತ್ತು ಹಣ್ಣು ವಿತರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಗಣ್ಯರಿಗೆ ವಿಶೇಷವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಸಂಪರ್ಕಿಸತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ GV ನಾಗರಾಜ್ ಸಾಹೇಬ್ರೆ ಗೆ ನಾವೇನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಬಹಳ ವಿಶೇಷವಾಗಿ ಅವರು ಮಾನವೀಯತೆಯನ್ನು ಬೆಳೆದಂತವರು. ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅವರು ಕನ್ನಡ 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 ಅಂತೇಳಿ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ಕುವೆಂಪುರವರು. ಹಂಗಾಗಿ ನಮ್ಮ ನಾಡಿನಲ್ಲಿ ಅವರು ಹುಟ್ಟಿರ್ತಕ್ಕಂಥದ್ದು ಬಹಳ ನಮಗೆ ಪುಣ್ಯವಾದಂತಹ ಕೆಲಸ. ಬರೀ ಅವ್ರ ಭಾವಚಿತ್ರಕ್ಕೆ ಬರೀ ಪುಷ್ಪಾರ್ಚನೆ ಮಾಡೋದ್ರ ಜೊತೆಗೆ ಅವರು ನಡೆದು ಬಂದಂತ ದಾರಿ, ಅವರು 12ನೇ ಶತಮಾನದ ಬಸವಣ್ಣವರ ಏನು ಇವನಾರವ ಎನಿಸಿದಿರಯ್ಯ, ಇವ ನಮ್ಮವ ಎನಿಸಯ್ಯ ಕೂಡುವ ಸಂಗಮ ದೇವ, ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಏನು ಬಸವಣ್ಣವರು ಕನ್ನಡದಲ್ಲಿ 12ನೇ ಶತಮಾನದಲ್ಲಿ ಅನೇಕ ವಚನಗಳನ್ನ ಕನ್ನಡದಲ್ಲಿ ಬರೆದ ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟರು. ಅದರಿಂದ ಪ್ರೇರಿತರಾದಂತಹ ಕುವೆಂಪುರವರು ಅವರ ಅನೇಕ ವಚನಗಳಲ್ಲಿ ಬಸವಣ್ಣವರು ಇರತಕ್ಕಂಥ ವಚನಗಳನ್ನ ಕೋಟ್ ಮಾಡಿದ್ದಾರೆ. ಹಂಗಾಗಿ ಇಂಥ ಮಹನೀಯರ ಸಾಧನೆಯನ್ನ ನಾವೆಲ್ಲ ಸ್ಮರಿಸಬೇಕು. ಅದರಲ್ಲೂ ನಾವು ಓದಿರ್ತಕ್ಕಂಥ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಸಹ ಅವರು ಕುಲ ಸಚಿವರಾಗಿ ಇದ್ದುಕೊಂಡು ಅಲ್ಲಿ ಉಪನ್ಯಾಸಕರಾಗಿ ಇದ್ದುಕೊಂಡು ಸಾಕಷ್ಟು ಕೋಟ್ಯಾಂತರ ಈ ಮೈಸೂರು ಭಾಗದ ಮಕ್ಕಳಿಗೆ ಪ್ರೇರಣೆ ಆದಂತವರು, ನಮಗೆಲ್ಲ ಅವರು ದಾರಿದೀಪ.
ಅವರನ್ನು ನೋಡಿ ನಾವು ಬೆಳೆದಂತವ್ರು. ಹಂಗಾಗಿ ಕುವೆಂಪು ಅವರ ಆದರ್ಶಗಳನ್ನ ಪ್ರತಿಯೊಬ್ಬರ ಮನೆಗಳಲ್ಲಿ ಮೈಗೂಡಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸ್ಥಳಗಳಲ್ಲಿ ಕುವೆಂಪು ಅವರ ಜಯಂತಿ ಮಾಡ್ತಕ್ಕಂಥದ್ದು, ಅವರ ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಸಾಹಿತ್ಯವನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಯುವಕರು ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಏನು ಮದ್ಯಪಾನ ಆಗ್ಬೋದು, ಧೂಮಪಾನ ಆಗ್ಬೋದು, ಗಾಂಜಾ ಆಗ್ಬೋದು, ಮಾದಕ ವಸ್ತುಗಳು ಬಲಿ ಆಗ್ತಾ ಇದ್ದಾರೆ. ಅದು ಹೋಗ್ಲಾಡಿಸಬೇಕು ಅಂತ ಹೇಳಿದ್ರೆ ಕುವೆಂಪು ಅವರು ಬರೆದಿರ್ತಕ್ಕಂಥ ಅನೇಕ ಸಾಲುಗಳನ್ನ ಓದಿ ಅವ್ರು ಇರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಅವರ ಮಸ್ತಕಕ್ಕೆ ಹೋದ್ರೆ ಅವರ ಮಸ್ತಕವೇ ಒಂದು ಪುಸ್ತಕವಾಗ್ತದೆ. ಆ ನಿಟ್ಟಿನಲ್ಲಿ ಕುವೆಂಪುರವರ ಆದರ್ಶಗಳನ್ನ ನಾವು ಎತ್ತಿಡ್ದಂಗೆ ಆಗ್ತದೆ. ಹಂಗಾಗಿ ಇಂಥ ಕಾರ್ಯಕ್ರಮ ಗುರು ಹಿರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ಒಂದು ಸಂದರ್ಭದಲ್ಲಿ ಕುವೆಂಪು ಅವರ ಕುರಿತಾದಂತ ಜನ್ಮದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಒಂದು ಅರ್ಥಗರ್ಭಿತವಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ವೃದ್ಧರಿಗೆ ಒಂದು ಅನ್ನ ವಿತರಣೆ, ಸಿಹಿ ವಿತರಣೆ ಮಾಡಿ ಅವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದು ಮತ್ತೆ ಪ್ರಶಸ್ತಿಯನ್ನು ಕೊಡ್ತಾ ಇರುವಂತ ಅದ್ಭುತವಾದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತಾಡಲಿಕ್ಕೆ ಬಯಸ್ತೇನೆ. ಕುವೆಂಪು ಅವರ ಆದರ್ಶ ಹೇಗಿತ್ತು ಅಂತಂದ್ರೆ, ಇವತ್ತಿನ ಪ್ರತಿಯೊಬ್ಬರು ಅವರ ಆದರ್ಶನ ಪಾಲಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಕವಿಗಳಿಗಿದೆ. ಕುವೆಂಪು ಅವರವರು ಯಾವತ್ತೂ ಪ್ರಶಸ್ತಿಯನ್ನು ಹುಡುಕಿ ಹೋದವರಲ್ಲ, ಪ್ರಶಸ್ತಿಗಳು ಅವರನ್ನೇ ಹುಡುಕಿಕೊಂಡು ಹೋಯಿತು. ಅಂತ ಒಂದು ಆದರ್ಶದ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕಿದೆ. ಕೆಲವೊಬ್ರು ಸಾಹಿತಿಗಳು ಹೇಗಿದ್ದಾರೆ ಅಂತಂದ್ರೆ, ಇವತ್ತಿನ ಸಮಾಜದಲ್ಲಿ ಸಮಾಜವನ್ನು ಒಡೆಯುವಂತ, ಓಲೈಕೆ ಮಾಡುವಂತ, ರಾಜಕೀಯ ಪಕ್ಷಗಳಿಂದ ಓಲೈಕೆ ಮಾಡುವಂತ ಸಾಹಿತಿಗಳು ನಮ್ಮ ಮಧ್ಯೆ ಇದ್ದಾರೆ. ಅವ್ರನ್ನ ನೋಡಿದ್ರೆ ಅಸಹ್ಯ ಉಂಟಾಗ್ತದೆ. ಯಾಕಂದ್ರೆ ಸಾಹಿತಿಗಳು ಅಂದ್ರೆ ಬುದ್ಧಿಜೀವಿಗಳು, ಸಮಾಜವನ್ನು ತಿದ್ದುವಂತವರಾಗಿರ್ಬೇಕು, ಸಮಾಜಕ್ಕೆ ಮಾದರಿಯಾಗಿರುವಂತವರಾಗಿರ್ಬೇಕು, ಸಮಾಜದ ಅಂಕುಡೊಂಕುಗಳನ್ನ ಪ್ರಾಮಾಣಿಕವಾಗಿ ಎತ್ತಿ ಹಿಡಿಯುವಂತದ್ದಾಗಿರ್ಬೇಕು. ಆದಾಗ ಮಾತ್ರ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಕೆಲವೊಬ್ರು ರಾಷ್ಟ್ರ ಪ್ರಶಸ್ತಿ ಸಿಗ್ದವರು ಕೂಡ ಅಸಹ್ಯವಾಗಿ ನಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಹಂಗ್ ಮಾಡಿದ್ರಿಂದ ಇಂಥ ಕವಿಗಳಿಗೆ ಅವಮಾನಿಸಿದಂಗೆ ಆಗುತ್ತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾವುದೋ ಒಂದು ಕೋಮಿಗೆ ಅವಮಾನಿಸ್ತಾ, ಒಂದು ಕೋಮಿಯ ದೇವರನ್ನ ಅವಮಾನಿಸ್ತಾ, ಒಂದು ಧರ್ಮದ ದೇವರನ್ನ ಅವಮಾನಿಸ್ತಾ, ನಾನು ಹೋಗಿ ಶಿವನ ವಿಗ್ರಹದ ಮೇಲೆ ಮೂತ್ರ ಮಾಡಿದೆ ಏನಾಯ್ತು ಅಂತ ಒಂದು ಧರ್ಮದ ವಿರುದ್ಧ ಕೇವಲ ಪ್ರತಿಷ್ಠೆಗಾಗಿ, ಅವರ ತೋಳನ್ನ ತೀರಿಸ್ಕೊಳ್ಳಕ್ಕಾಗಿ, ಅಥವಾ ಮಾಧ್ಯಮದಲ್ಲಿ ದಿನ ಸುದ್ದಿಯನ್ನೇ ಇರ್ಲಿಕ್ಕೋಸ್ಕರ ಕೆಲವೊಂದು ಸಾಹಿತಿಗಳಿದ್ದು ಬೇಯಿಸುವುದು ನಮ್ಮ ಮಧ್ಯೆ ಇಲ್ಲ. ಅವರು ಆ ತರ ಆಗದೆ ಸಮಾಜವನ್ನ ತಿದ್ದುವಂತ ಬುದ್ಧಿಜೀವಿಗಳಾಗ್ಬೇಕು ಅಂತ ಇಂದಿನ ಕವಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಜನದಲ್ಲಿ ಆ ತರ ಸ್ವಭಾವ ಇಲ್ಲ. ಕೆಲವೊಂದು ವರ್ಗ ಮಾತ್ರ ತನಗೆ ಪ್ರಶಸ್ತಿಯನ್ನು ಹುಡ್ಕೊಂಡು, ಇವರ ಪ್ರಶಸ್ತಿ ಹುಡ್ಕೊಂಡು ಹೋಗಿರ್ತಾರಲ್ಲ ಅಂತವ್ರಿಗೆ ಅನಿವಾರ್ಯ ಇರುತ್ತೆ. ಯಾಕಂದ್ರೆ ಏನಾರು ಹೇಳಿ ತಮಗೆ ಪ್ರಶಸ್ತಿ ಗಿಟ್ಟಿಸ್ಕೊಳ್ಬೇಕು, ಏನಾರು ಹೇಳಿ ಒಂದು ಅಧಿಕಾರಗಳು ಗಿಟ್ಟಿಸ್ಕೋಬೇಕು, ಈ ತರ ಭಾವನೆಗಳಿರ್ತದೆ. ಕುವೆಂಪು ಅವ್ರನ್ನ ಕೆಲವೊಂದು ಸಂದರ್ಭದಲ್ಲಿ ಒಂದು ಜಾತಿಗೆ ಹೋಲಿಸಿದ್ರು. ದಯಮಾಡಿ ಅವ್ರಿಗೆ ಮಾಡಿದಂತ ಅವಮಾನ ಆಗ್ತದೆ. ಯಾಕಂದ್ರೆ ಕುವೆಂಪು ಜಾತಿ ಮೀರಿದ ವ್ಯಕ್ತಿ, ಈ ರಾಷ್ಟ್ರವನ್ನೇ ಪ್ರೀತಿಸುವಂತ ವ್ಯಕ್ತಿ, ಪ್ರತಿಯೊಬ್ಬರನ್ನು ಗೌರವಿಸಿದಂತ ವ್ಯಕ್ತಿ, ಎಲ್ಲ ಸಮುದಾಯವನ್ನು ಗೌರವ ರೀತಿಯಲ್ಲಿ ಅವರು ನೋಡಿದಂತ ವ್ಯಕ್ತಿ. ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡಾಗ ಇಂಥ ಒಂದು ಕಾರ್ಯಕ್ರಮ ಮಾಡಿದಂತ ಕಾರ್ಯಕ್ರಮದ ಪ್ರತಿಯೊಬ್ಬರಿಗೆ, ಕಾರ್ಯಕ್ರಮದ ಪಾಲ್ಗೊಂಡಿರೋರಿಗೆ ಕೂಡ ಒಂದು ಗೌರವ ಸಲ್ಲಿಸಿದಂಗಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ವಿರಾಮ ಬಯಸ್ತೀನಿ. ಧನ್ಯವಾದಿಸ್ತೇನೆ. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.